ಐಪಿಎಲ್ ಮತ್ತು ಬಿಗ್ ಬಾಸ್ ಕಳೆದ 19-20 ವರ್ಷಗಳಿಂದ ಭಾರತವನ್ನು ಆವರಿಸಿಕೊಂಡಿವೆ. ವರ್ಷದ ಆರಂಭದಲ್ಲಿ ಐಪಿಎಲ್ ಸಂಭ್ರಮ ಸಡಗರದಲ್ಲಿ ಮಿಂದಳುವ ಅಸಂಖ್ಯಾತ ಜನ ವರ್ಷದ ಮಧ್ಯಂತರಕ್ಕೆ ಬಿಗ್ ಬಾಸ್ಗೆ ಸ್ವಾಗತ ಕೋರಲು ಅಣಿಯಾಗುತ್ತಾರೆ. ಹೌದು, ತಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಮರೆತು ಬಿಗ್ ಬಾಸ್ ಮೈದಾನದ ತುಂಬೆಲ್ಲ ಮೈದಣಿಯದೆ ಉರುಳಾಡುವ ಸ್ಪರ್ಧಿಗಳ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾರೆ. ವಿಶೇಷ ಅಂದ್ರೆ ಪ್ರತಿ ವರ್ಷ ಬಿಗ್ ಬಾಸ್ನ ತಪ್ಪದೆ ಕಣ್ತುಂಬಿಕೊಳ್ಳುವ ಜನ ಸಾಮಾನ್ಯರಲ್ಲಿನ ಹಲವರಿಗೆ ಈ ಸಂತೆಯಲ್ಲಿ ಭಾಗಿಯಾಗುವ ಸೌಭಾಗ್ಯವನ್ನು ಬಿಗ್ ಬಾಸ್ನ ಆಯೋಜಕರು ಈ ವರ್ಷ ನೀಡಿದ್ದಾರೆ. ಸೆಲೆಬ್ರಿಟಿಗಳ ಜೊತೆ ನೀವು ಕೂಡ ಬಿಗ್ ಬಾಸ್ನಲ್ಲಿ ಭಾಗವಹಿಸಬಹುದು. ಇನ್ಯಾಕೆ ತಡ, ಬನ್ನಿ ನಮ್ಮ ಮನೆಗೆ ಎಂದು ಕರೆಯನ್ನು ನೀಡಿದ್ದಾರೆ. ಆದರೆ ಈ ಕರೆ ಕಾರ್ಯಕ್ರಮದ ಆಯೋಜಕರಿಂದ ಇನ್ನು ಕನ್ನಡಿಗರಿಗೆ ಬಂದಿಲ್ಲವಾದರೂ ಪಕ್ಕದ ತಮಿಳುನಾಡಿನಲ್ಲಿ ಸದ್ಯ ಬಿಗ್ ಬಾಸ್ನಲ್ಲಿ ಸಾಮಾನ್ಯ ನಾಗರಿಕರಿಗೂ ಭಾಗವಹಿಸುವ ಅವಕಾಶ ನೀಡಲಾಗಿದೆ. ಹೌದು, ಐಪಿಎಲ್ ಮುಕ್ತಾಯವಾದ ಬೆನ್ನಲ್ಲೇ ಬಿಗ್ ಬಾಸ್ ಕಲರವ ಶುರುವಾಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ತಮಿಳಿನ ಬಿಗ್ ಬಾಸ್ ಸೀಸನ್ 10ರ ಕೆಲಸ ಶುರುವಾಗಿದ್ದು, ಈ ವರ್ಷದ ಮೊದಲ ಪ್ರೋಮೋವನ್ನು ಬಿಡುಗಡೆ ಮಾಡಲಾಗಿದೆ. ಬನ್ನಿ ನೀವು ಭಾಗವಹಿಸಿ ಎಂದು ಕಾಮನ್ ಮ್ಯಾನ್ಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಲಾಗಿದೆ. ಇನ್ನು ತಮಿಳಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮೊದಲು ಕಮಲ್ ಹಾಸನ್ ನಡೆಸಿಕೊಡುತ್ತಿದ್ದರು. ಆದರೆ ಕಳೆದ 2 ವರ್ಷಗಳಿಂದ ಈ ಜವಾಬ್ದಾರಿ ವಿಜಯ್ ಸೇತುಪತಿ ಹೆಗಲೇರಿದೆ. ಈ ವರ್ಷ ಕೂಡ ವಿಜಯ್ ಸೇತುಪತಿ ಕಾರ್ಯಕ್ರಮವನ್ನು ಮುನ್ನಡೆಸಲಿದ್ದು, ಇಷ್ಟು ದಿನ ಮನೆಯಲ್ಲಿ ಕೂತು ಕಮೆಂಟ್ ಮಾಡುತ್ತಿದ್ರಿ, ಧೈರ್ಯ ಇದ್ರೆ ಈಗ ನೀವೇ ಬನ್ನಿ ಆಟ ಆಡಿ ಎಂದು ಹೇಳಿದ್ದಾರೆ. ಬಿಡುಗಡೆಯಾದ ಪ್ರೋಮೋನಲ್ಲಿ ಈ ಕುರಿತು ಮಾತನಾಡಿರುವ ವಿಜಯ್ ಸೇತುಪತಿ, ಪ್ರತಿ ಸೀಸನ್ನಲ್ಲಿಯೂ ಸೋಫಾ ಮೇಲೆ ಕೂತು ಯಾರು ಹೇಗೆ ಆಡ್ತಿದ್ದಾರೆ ಎಂದು ಕಮೆಂಟ್ ಮಾಡ್ತಿದ್ರಿ ಅಲ್ವಾ? ಈಗ ನಿಮಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಸಾಮಾನ್ಯ ಜನರಿಗಾಗಿ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುತ್ತಿದೆ ಎಂದು ಹೇಳಿದ್ದಾರೆ. ಧೈರ್ಯ ಮತ್ತು ಆಟ ಆಡುವ ತಾಕತ್ತು ನಿಮಗಿದ್ರೆ ನೀವೇ ನೇರವಾಗಿ ಬಿಗ್ ಬಾಸ್ ಮನೆಗೆ ಬಂದು ನಿಮ್ಮ ಆಟವನ್ನು ಆಡಿ ಜಗತ್ತಿನ ನೀವೇನು ಎಂದು ತೋರಿಸಿ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ಪ್ರಜೆ, ಅವರು ವಿದ್ಯಾರ್ಥಿ ಇರಬಹುದು, ಉದ್ಯೋಗಿ ಇರಬಹುದು ಅಥವಾ ಯಾವುದೇ ಸಾಮಾನ್ಯ ಹಿನ್ನೆಲೆ ಆಗಿರಬಹುದು, ಅವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸಬಹುದು. ವಯಸ್ಸು 18 ವರ್ಷ ಮೇಲ್ಪಟ್ಟಿರಬೇಕು. ಮೊಬೈಲ್ ಇಲ್ಲದೆ 100 ದಿನ ಬಿಗ್ ಬಾಸ್ ಮನೆಯಲ್ಲಿರಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಶಕ್ತರಾಗಿರಬೇಕು. ಒಂದು ವೇಳೆ ನೀವು ಸಶಕ್ತರಾಗಿದ್ದರೆ ನಿಮ್ಮ ವಯಸ್ಸು 18ರ ಮೇಲಿದ್ದರೆ ನೀವು ಅರ್ಜಿ ಹಾಕಬಹುದು. ಸ್ಟಾರ್ ವಿಜಯ ವಾಹಿನಿ ಅಧಿಕೃತ ವೆಬ್ಸೈಟ್ ಅಥವಾ ಜಿಯೋ ಹಾಟ್ಸ್ಟಾರ್ನ ಆಪ್ನಲ್ಲಿ ಈ ಬಾರಿ ಬಿಗ್ ಬಾಸ್ ಅರ್ಜಿ ನಿಮಗೆ ಸಿಗಲಿದೆ. ಈ ಅರ್ಜಿಯನ್ನು ತುಂಬಿ ಅದರ ಜೊತೆ 2-3 ನಿಮಿಷದ ಆಕರ್ಷಕ ವಿಡಿಯೋವನ್ನು ನೀವು ಮಾಡಬೇಕು. ಈ ವಿಡಿಯೋವನ್ನು ನಿಮ್ಮ ಪರಿಚಯ ಮಾಡಿಕೊಳ್ಳಬೇಕು. ಜೊತೆಗೆ ಬಿಗ್ ಬಾಸ್ ಮನೆಗೆ ನೀವ್ಯಾಕೆ ಹೋಗಬೇಕು ಎಂದುಕೊಂಡಿದ್ದೀರಾ, ನೀವ್ಯಾಕೆ ಬಿಗ್ ಬಾಸ್ಗೆ ಅರ್ಹರು ಎನ್ನುವುದಕ್ಕೆ ವಿವರಣೆ ನೀಡಬೇಕು. ಆದರೆ ಇದು ತಮಿಳುನಾಡಿನ ಬಿಗ್ ಬಾಸ್ ಕಾನ್ಸೆಪ್ಟ್ ಆಗಿರುತ್ತದೆ. ಕನ್ನಡ ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ನಿಮ್ಮ ಪ್ರಕಾರ ಸಾಮಾನ್ಯ ಜನರಿಗೆ ಅವಕಾಶ ಕೊಡಬೇಕಾ ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಹಾಗೂ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಬಿಗ್ ಬಾಸ್ ಸೀಸನ್ 13ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 Minutes Talk ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.